ರಾಜ್ಯ ಮತ್ತು ರಾಷ್ಟ್ರ. ರಾಷ್ಟ್ರವನ್ನ ಇಂಗ್ಲಿಷ್ ಭಾಷೆನಲ್ಲಿ ನೇಷನ್ ಅಂತೇಳಿ ಕರಿತೀವಿ. ನೇಷನ್ ಅಂತೇಳಿ ಕರಿತೀವಿ. ಈಗ ನೀವೆಲ್ಲರೂ ಯಾವ ದೇಶಕ್ಕೆ ಸೇರ್ತವ್ರು? ಹಾಗಿದ್ಮೇಲೆ ನೀವೆಲ್ಲರೂ ಯಾವ ರಾಷ್ಟ್ರಕ್ಕೆ ಸೇರಿದವರು? ಯಾವ ರಾಷ್ಟ್ರಕ್ಕೆ ಸೇರಿದವರು? ಭಾರತ. ನೀವು ನಿಮ್ಮ ದೇಶನೂ ಭಾರತ, ನಿಮ್ಮ ರಾಷ್ಟ್ರನೂ ಭಾರತನ? ಎರಡು ಒಂದೇನಾ? ಅದೇಂಗೆ? ರಾಷ್ಟ್ರನೇ ಬೇರೆ, ದೇಶನೇ ಬೇರೆ, ರಾಜ್ಯನೇ ಬೇರೆ, ರಾಷ್ಟ್ರನೇ ಬೇರೆ. ಹಾಗಿದ್ಮೇಲೆ ಈ ರಾಷ್ಟ್ರ ಮತ್ತು ರಾಜ್ಯ ಎರಡು ಒಂದೇ ಹೆಂಗಾಗ್ತದೆ? ಎರಡು ಬೇರೆ ಬೇರೆ ಪದಗಳು. ರಾಜ್ಯ ಅಂದ್ರೆ ಬೇರೆ, ರಾಷ್ಟ್ರ ಅಂದ್ರೆ ಬೇರೆ. ರಾಜ್ಯದ ಅರ್ಥ ಏನು? ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ಕಾನೂನಿಗಾಗಿ ಸಂಘಟಿತರಾಗಿರುವ ಜನ ಸಮುದಾಯವನ್ನ ನಾವು ರಾಜ್ಯ ಅಂತೇಳಿ ಕರಿತೀವಿ. ರಾಷ್ಟ್ರದ ಅರ್ಥ ಬೇರೆ. ಒಂದೇ ಜನಾಂಗ, ಜಾತಿ, ಭಾಷೆ, ಜೀವನ ಶೈಲಿಯನ್ನ ಹೊಂದಿರುವ ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ. ರಾಜ್ಯ ವಾಸ್ತವಿಕವಾದದ್ದು. ರಾಜ್ಯವನ್ನ ಕಣ್ಣಿನಿಂದ ನೋಡ್ಬಹುದು, ಆದ್ರೆ ರಾಷ್ಟ್ರವನ್ನ ಕಣ್ಣಿನಿಂದ ನೋಡ್ಲಿಕ್ಕೆ ಆಗಲ್ಲ. ಹಾಗಿದ್ಮೇಲೆ ರಾಜ್ಯ ಮತ್ತು ರಾಷ್ಟ್ರ ಎರಡು ಒಂದೇ ಹೆಂಗಾಗ್ತವೆ? ಎರಡು ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥವು. ಇನ್ನು ನಿಮ್ಮೆಲ್ಲರಿಗೂ ಒಂದೊಂದು ಮನೆ ಇದೆ. ನೀವೆಲ್ಲರೂ ಕಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾನೆ. ಮನೆಗೆ ಹೋಗ್ತೀರಾ, ಬೇರೆ ಎಲ್ಲಾರು ಹೋಗ್ತೀರಾ? ಮನೆಗೆ ಹೋಗ್ತೀರಿ. ನಿಮ್ಮ ಮನೆಯ ಅಂಗಳ ಯಾರದ್ದು? ನಿಮ್ಮದು. ನಿಮ್ಮ ಮನೆಯ ಒಳಗೆ ಇರುವ ಟಿವಿ ಯಾರದ್ದು? ನಿಮ್ದು, ಬೇರೆ ಮನೆಯದ್ದು? ನಿಮ್ದು. ನಿಮ್ಮ ಮನೆ ಇರುವ ಊರು, ನೀವು ಹುಟ್ಟಿ ಬೆಳೆದಿರ್ತಕ್ಕಂಥ ಊರು ಯಾರದ್ದು? ನಿಮ್ಮದು. ಆ ಊರು ಯಾವುದೋ ಒಂದು ತಾಲೂಕಿಗೆ ಸೇರಿರ್ಬೇಕಲ್ವಾ? ಆ ತಾಲೂಕು ಯಾರ್ದು? ಯಾರದ್ದು ಅದು? ಜಿಲ್ಲೆ ದಾವಣಗೆರೆ, ಅದು ಯಾರದ್ದು? ನೀವಿರುವ ರಾಜ್ಯ ಯಾರದ್ದು? ನೀವಿರುವ ದೇಶ ಯಾರದ್ದು? ನಿಮ್ದು, ಪಾಕಿಸ್ತಾನದದ್ದು? ನಿಮ್ಮದು. ಆ ನಮ್ಮದು ಎನ್ನುವಲ್ಲಿ ಸಾಮೂಹಿಕವಾದಂತಹ ಒಂದು ಜವಾಬ್ದಾರಿಯನ್ನು ನಾವೇನು ಪಡಿತಾ ಇದ್ದೀವಿ. ನಿಮ್ಮ ಮನೆಯ ಅಂಗಳ ಯಾರದ್ದು ಅಂತ ಹೇಳಿದ್ರೆ ನೀವೆಲ್ಲರೂ ನನ್ನದು ಅನ್ಲಿಲ್ಲ, ನಮ್ಮದು ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಸೇರಿದ್ದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಭಾವನೆ. ಭಾವನೆಯಲ್ಲಿ ನಾವು ನಮ್ಮದು ಅಂತ ಏನ್ ಕರ್ಕೊಂಡ್ವಿ, ಅದು ಆ ಭಾವನೆ ಏನಿದೆಯಲ್ಲ, ಆ ಭಾವನೆಯೇ ರಾಷ್ಟ್ರ. ನಮ್ಮದು ಎನ್ನುವ ಸಾಮೂಹಿಕ ಭಾವನೆ ಏನಿದೆಯಲ್ಲ, ಆ ಭಾವನೆಯೇ ರಾಷ್ಟ್ರ. ಹೀಗಾದ್ರೆ ಶಬ್ದಶಃ ಅರ್ಥವನ್ನು ನೋಡೋಣ. ರಾಷ್ಟ್ರ ಎನ್ನುವ ಶಬ್ದಕ್ಕೆ ಇಂಗ್ಲಿಷ್ ನಲ್ಲಿ ನೇಷನ್ ಅನ್ನೋ ಶಬ್ದ ಇದೆ. ಈ ನೇಷನ್ ಎನ್ನುವ ಶಬ್ದ ಲ್ಯಾಟಿನ್ ಭಾಷೆಯ ನೇಷಿಯೋ, ಯಾವುದದು? ನೇಷಿಯೋ. ಲ್ಯಾಟಿನ್ ಭಾಷೆಯ ನೇಷಿಯೋ ಎನ್ನ ಶಬ್ದದಿಂದ ಬಂದಿದೆ. ನೇಷಿಯೋ ಎಂದರೆ ಹುಟ್ಟು, ಜನನ, ಜನಾಂಗ ಎನ್ನುವ ಅರ್ಥಗಳು ಬರ್ತಾವ. ಅಂದ್ರೆ ಒಂದೇ ಹುಟ್ಟನ್ನ ಹೊಂದಿರುವ, ಒಂದೇ ಜನಾಂಗಕ್ಕೆ ಸೇರಿರುವ, ಒಂದೇ ಜೀವನ ಶೈಲಿಯನ್ನ ಹೊಂದಿರುವ, ಒಂದೇ ಆಚರಣೆಯನ್ನ ಹೊಂದಿರುವ, ಒಂದೇ ಭಾಷೆಯನ್ನ ಮಾತನಾಡುವ ನಾವೆಲ್ಲರೂ ಒಂದೆನ್ನುವ ಮನೋಭಾವನೆಯೇ ರಾಷ್ಟ್ರ. ನಾವೆಲ್ಲರೂ ಒಂದೆನ್ನುವ ಮನೋಭಾವನೆಯೇ ರಾಷ್ಟ್ರ. ಪ್ರಶ್ನೆ, ರಾಷ್ಟ್ರ ಎಂದರೇನು? ಪ್ರಶ್ನೆ, ರಾಷ್ಟ್ರ ಎಂದರೇನು? ಒಂದೇ ಜನಾಂಗ,
ಒಂದೇ ಜನಾಂಗ, ಭಾಷೆ, ಆಚರಣೆ, ಜೀವನ ಶೈಲಿ, ಹೊಂದಿರುವ ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ. ಒಂದೇ ಜಾತಿ, ಜನಾಂಗ, ಭಾಷೆ, ಆಚರಣೆ, ಜೀವನ ಶೈಲಿ ಇವೆಲ್ಲವುಗಳನ್ನ ಹೊಂದಿರತಕ್ಕಂಥ ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ. ಹಾಗಾಗಿ ರಾಷ್ಟ್ರ ಎನ್ನುವ ಶಬ್ದ ಭಾವನಾತ್ಮಕವಾದದ್ದು. ಅದು ಭಾವನೆಗಳಲ್ಲಿ ಮಾತ್ರ ಇರೋದು. ನಿಮ್ಮೆಲ್ಲರಿಗೂ ಒಂದೊಂದು ಮಾವಿನ ಹಣ್ಣನ್ನ ಕೊಟ್ಟು ಎಲ್ಲರಿಗೂ ಒಂದೊಂದು ಹಣ್ಣನ್ನ ತಂದೆ ಅಂತ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ನಾನು ಎಲ್ಲರಿಗೂ ಕೊಟ್ಟಿರೋದು ಒಂದೇ ತಳಿಯ ಮಾವಿನ ಹಣ್ಣು, ಒಂದೇ ತಳಿದದು, ಬೇರೆ ಬೇರೆ ತಳಿಗಳಿಲ್ಲ. ಒಬ್ಬರಿಗೆ ಕೊಟ್ಟಿರೋದೇ ಇನ್ನೊಬ್ಬರಿಗೆ, ಎಲ್ಲರಿಗೂ ಇರೋದು ಅದೇ ತರದ ಹಣ್ಣನ್ನು ಕೊಟ್ಟಿದ್ದೀನಿ ನಾನು. ನಿಮ್ಮನ್ನೆಲ್ಲರನ್ನು ನಾನು ಅದನ್ನ ತಿನ್ರಿ ಅಂತ ಹೇಳಿದೆ. ನೀವು ತಿಂದ್ರಿ. ತಿಂದಾದ ಮೇಲೆ ನಾನೊಂದು ಪ್ರಶ್ನೆಯನ್ನ ಕೇಳಿದೆ. ಏನಂತ? ಮಾವಿನ ಹಣ್ಣನ್ನ ತಿಂದ್ರ? ನೀವೆಲ್ಲರೂ ಎಸ್ ಅಂದ್ರಿ. ಹೌದು ಸರ್ ತಿಂದ್ವಿ. ಹೆಂಗಿತ್ತು? ಚೆನ್ನಾಗಿತ್ತು ಸರ್. ಎಲ್ಲಾರು ತಿಂದಿರ್ತಕ್ಕಂಥ ಮಾವಿನ ಹಣ್ಣು ಚೆನ್ನಾಗೇ ಇತ್ತ? ಯಾವ್ದಾದ್ರು ಒಂದ್ 2-3 ಮಾವಿನ ಹಣ್ಣುಗಳು ಹುಳಿ ಇರೋ ಬಂದಿರ್ತಾವ, ನಾರ್ ಇರೋ ಬಂದಿರ್ತಾವ. ಒಂದ್ 2-3 ಬಿಟ್ರೆ ಸಾರಿ ಹುಳಿ ಇತ್ತು ಅಂತ ಹೇಳ್ತಾರೆ. ಇನ್ ಕೆಲವರು ಸಿಹಿ ಇತ್ತು ಅಂತಾರೆ. ನಾನ್ ನಿಮಗೆ ಡಾಟಾವನ್ನ ಕೇಳಿಬಿಟ್ರೆ, ಡಾಟಾ ಕೇಳೋದು ಹೆಂಗೆ? ನಿಮಗೆ ಕೊಟ್ಟಿರುವ ಮಾವಿನ ಹಣ್ಣು ಎಷ್ಟು % ಸಿಹಿ ಇತ್ತು, ಎಷ್ಟು % ಒಗರೆ ಇತ್ತು, ಎಷ್ಟು % ಹುಳಿ ಇತ್ತು, ಎಷ್ಟು % ನಾರ್ನಂಗಿತ್ತು, ಎಷ್ಟು % ಕಳಕನಂಗಿತ್ತು ಹೇಳಲಿಕ್ಕೆ ಬರ್ತದೇನಾದ್ರು? ಹೇಳ್ತೀರಾ? ಹೇಳಲಾಗದು. ಸಿಹಿ ಇತ್ತು ಎಂದು ಹೇಳಬಹುದಷ್ಟೇ. ಎಷ್ಟು ಸಿಹಿ ಇತ್ತು? ಬಹಳ ಸಿಹಿ ಇತ್ತು. ಬಹಳ ಅಂದ್ರೆ ಎಷ್ಟು % ಅದನ್ನ % ಅಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನ ಅನುಭವಿಸಿಯೇ ತೀರಬೇಕು. ನಾವು ಅದನ್ನ ಏನ್ ಮಾಡ್ಬೇಕು? ಅನುಭವಿಸಿಯೇ ತೀರ್ಬೇಕು. ಒಂದು ಹಣ್ಣನ್ನ ತಿಂದು ಅದು ಎಷ್ಟು ಚೆನ್ನಾಗಿತ್ತು ಎನ್ನುವುದನ್ನ ಅಂಕಿ ಅಂಶಗಳಲ್ಲಿ ಹೇಳಲಾಗದು. ಹಾಗೇನೆ ಒಂದು ರಾಷ್ಟ್ರ, ಆ ರಾಷ್ಟ್ರೀಯ ಭಾವನೆ ಏನಿದೆಯಲ್ಲ, ಆ ರಾಷ್ಟ್ರೀಯ ಭಾವನೆ ಮಾನಸಿಕವಾಗಿ ಇರುವಂತದ್ದು. ಅದನ್ನ ನಾವು ವಸ್ತುವಿನ ರೂಪದಲ್ಲಿ, ಡಾಟಾಗಳ ರೂಪದಲ್ಲಿ, ಅಂಕಿ ಅಂಶಗಳ ರೂಪದಲ್ಲಿ ನಾವು ಅದನ್ನ ಹೇಳಲಾಗದು. ಹಾಗಾಗಿ ರಾಷ್ಟ್ರ ಎನ್ನುವುದು ಒಂದು ಭಾವನಾತ್ಮಕವಾದಂತ ಒಂದು ವಿಷಯ, ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ವಿಷಯ. ನನಗೆ ತುಂಬಾ ಖುಷಿ ಆಯ್ತು. ಏನೋ ನೋಡಿದ್ರಿ, ನೀವು ಯಾವ್ದೋ ಒಂದು ಫಿಲಿಮ್ ಅನ್ನ ನೋಡಿದ್ರಿ ಅಥವಾ ಯಾವುದೋ ಒಂದು ಹಾಡನ್ನ ಕೇಳಿದ್ರಿ, ನಿಮಗೆ ಬಹಳ ಖುಷಿ ಆಯ್ತು. ಸರ್ ಈ ಸಿನಿಮಾ ನೋಡಿ ಬಹಳ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು? ಬಹಳ ಖುಷಿ ಆಯ್ತು. ಬಹಳ ಅಂದ್ರೆ ಎಷ್ಟು % ಖುಷಿ ಆಯ್ತು, ಎಷ್ಟು % ಬೋರ್ ಆಯ್ತು. ಯಾವ್ದೋ ಒಂದು ಸಿನಿಮಾ ನೋಡ್ತೀರಿ, ಆ ಸಿನಿಮಾ ಕೆಲವೊಂದು ಸೀನ್ಗಳು ನಿಮಗೆ ಬೋರ್ ಅನ್ನಿಸ್ತವೆ, ಕೆಲವೊಂದು ಸೀನ್ಗಳು ಎಕ್ಸೈಟ್ಮೆಂಟ್ ಅಂತವೆ, ಬಹಳ ಆಕ್ಷನ್ ಏನು ಹೊಡೆದಾಡೋ ದೃಶ್ಯಗಳೇನಿರ್ತವೆ ಅವು ನಿಮ್ಮನ್ನ ಎಕ್ಸೈಟ್ ಮಾಡ್ತವೆ. ಇನ್ನು ಕೆಲವೊಂದಿಷ್ಟು ರೊಮ್ಯಾಂಟಿಕ್ ಸೀನ್ಗಳು ನಿಮ್ಮನ್ನ ಖುಷಿ ಕೊಡ್ತವೆ, ಆನಂದವನ್ನ ಕೊಡ್ತವೆ, ಆಹ್ಲಾದವನ್ನ ಕೊಡ್ತವೆ. ಅಲ್ಲಿರ್ತಕ್ಕಂಥ ಸೀನರಿಗಳು, ಯಾವುದೋ ಒಂದು ಕಾಡಿನ, ಯಾವುದೋ ಒಂದು ನೇಚರಿನ ಸೀನ್ ಅನ್ನು ನೋಡಿದಾಗ ಬಹಳಷ್ಟು ಸಂತೋಷ ಆಗ್ತದೆ. ಅದು ಯಾವ್ಯಾವುದು ಎಷ್ಟೆಷ್ಟು % ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಅನುಭವಿಸಿಯೇ ತೀರಬೇಕು. ಎಷ್ಟು ಖುಷಿ ಆಯ್ತು ಅದನ್ನು ನಾನು ಕೂಡ ನೋಡಿ ಆ ಖುಷಿಯನ್ನು ಅನುಭವಿಸ್ಬೇಕೇ ಹೊರತು ಬೇರೆಯವರಿಂದ ಶಬ್ದಗಳಲ್ಲಿ ಆ ಖುಷಿಯನ್ನ ಹೇಳಿಕೊಳ್ಳಲಾಗದು. ಹಾಗೇನೆ ಒಂದು ರಾಷ್ಟ್ರದ ಬಗೆಗಿನ, ನಮ್ಮ ಜನಾಂಗದ ಬಗೆಗಿನ, ನಮ್ಮ ಆಚರಣೆಯ ಬಗೆಗಿನ, ಜೀವನ ಶೈಲಿಯ ಬಗೆಗಿನ, ಧಾರ್ಮಿಕ ಆಚರಣೆಯ ಬಗೆಗಿನ, ನಮ್ಮ ಧ್ಯೇಯೋದ್ದೇಶಗಳ ಬಗೆಗಿನ
ಭಾವನೆಗಳನ್ನ ಯಾರ ಮುಂದೂ ಹೇಳಿಕೊಳ್ಳಲಾಗದು. ಹೇಳಿದ್ರು ಕೂಡ ಅದು ನಾವು ಎಷ್ಟು ಅನುಭವಿಸಿದೀವೋ ಅದನ್ನ ಯಥಾವತ್ತಾಗಿ ಶಬ್ದಗಳಲ್ಲಿ ನಾವು ಅದನ್ನ ಬಂಧಿಸಿಡಲಿಕ್ಕೆ ಆಗದು. ಅಂತಹ ಒಂದು ದೃಷ್ಟಿಕೋನವೇ ನೇಷನ್ ಅಥವಾ ರಾಷ್ಟ್ರ. ನೀವೆಲ್ಲರೂ ಯಾರು? ನಾವು ಭಾರತೀಯರು. ವಿವಿಧ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ, ಆಚರಣೆಗಳು, ಬುಡಕಟ್ಟುಗಳು ಇವೆಲ್ಲವುಗಳನ್ನ ಹೊಂದಿದ್ದೀವಿ. ನಮ್ಮ ಕರ್ನಾಟಕದಲ್ಲೇನೆ ಕನ್ನಡವನ್ನೇ 4 ತರ ಮಾತಾಡ್ತಕ್ಕಂಥವ್ರು ಇದ್ದೀವಿ ನಾವು. ಬಿಜಾಪುರ, ಗುಲ್ಬರ್ಗ ಆ ಕಡೆಗೆ ಹೋದ್ರೆ ಅಲ್ಲಿ ಮಾತಾಡ್ತಕ್ಕಂಥ ಕನ್ನಡನೇ ಬೇರೆ ರೀತಿ. ಧಾರವಾಡಕ್ಕೆ ಬಂದ್ರೆ ಅಲ್ಲಿ ಮಾತಾಡ್ತಕ್ಕಂಥ ಕನ್ನಡ ಬೇರೆ ರೀತಿ. ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ನಾವು ಮಾತಾಡೋ ಕನ್ನಡನೇ ಬೇರೆ ರೀತಿ. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಮಂಡ್ಯದಲ್ಲಿ ಇರ್ತಕ್ಕಂಥವ್ರು ಮಾತಾಡೋ ಕನ್ನಡನೇ ಬೇರೆ ರೀತಿ. ಇನ್ನ ಕೋಸ್ಟಲ್ ಸೈಡಿಗೆ ಹೋದ್ರೆ ಮಂಗಳೂರು, ಉಡುಪಿ, ಕಾರವಾರಕ್ಕೆ ಹೋದ್ರೆ ಆ ಕನ್ನಡದ ಶೈಲಿಯೇ ಬೇರೆ. ನಾವೆಲ್ಲರೂ ಕನ್ನಡಿಗರೇ, ಆದ್ರೆ ವಿಭಿನ್ನ ರೀತಿಯಲ್ಲಿ ಕನ್ನಡವನ್ನ ಮಾತಾಡ್ತೀವಿ. ಹಾಗೆಂದ ಮಾತ್ರಕ್ಕೆ ನಾವು ಕನ್ನಡಿಗರ ಅಲ್ಲವೇ? ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಕನ್ನಡಿಗರೇ ಆಗಿದ್ದೇವೆ. ಆ ಭಾಷೆಯ ಆಧಾರದ ಮೇಲೆ ಒಗ್ಗೂಡುವ, ಧರ್ಮದ ಆಚರಣೆಯ ಮೇಲೆ ಒಗ್ಗೂಡುವ, ಜೀವನ ಶೈಲಿಯಲ್ಲಿ ಒಗ್ಗೂಡುವ, ವೈವಾಹಿಕ ಸಂಪ್ರದಾಯ ಮತ್ತು ಪದ್ಧತಿಗಳಲ್ಲಿ ಒಗ್ಗೂಡುವ, ಆಚರಣೆಗಳಲ್ಲಿ ಒಗ್ಗೂಡುವ ನಮ್ಮತನ ಏನಿದೆಯಲ್ಲ, ಆ ನಮ್ಮತನವೇ ರಾಷ್ಟ್ರ. ಇದು ನಮ್ಮದು, ಇದು ನಮ್ಮದು, ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ. ಇದು ನಮ್ಮದು, ನಾವೆಲ್ಲರೂ ಒಂದೆನ್ನುವ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಆಚರಣೆ, ಒಂದೇ ರೀತಿಯ ಜನಾಂಗೀಯ ದೃಷ್ಟಿಕೋನಗಳು, ಒಂದೇ ರೀತಿಯ ಜೀವನ ಶೈಲಿಯನ್ನ ಹೊಂದಿರುವ ನಾವೆಲ್ಲರೂ ಒಂದೆನ್ನುವ ಭಾವನೆಯೇ ರಾಷ್ಟ್ರ. ನಾವೆಲ್ಲರೂ ಒಂದು ಎನ್ನುವ ಭಾವನೆ ಏನಿದೆಯಲ್ಲ, ಆ ಭಾವನೆಯನ್ನ ನಾವು ರಾಷ್ಟ್ರ ಅಂತೇಳಿ ಕರೀತೇವೆ. ಹಾಗಿದ್ದ ಮೇಲೆ ರಾಜ್ಯ, ರಾಜ್ಯ ಏನಂದು? ಅದೊಂದು ರಾಜಕೀಯ ವ್ಯವಸ್ಥೆ. ರಾಜ್ಯ ಎನ್ನುವುದೇನದು? ಅದೊಂದು ರಾಜಕೀಯ ವ್ಯವಸ್ಥೆ. ನಾವೆಲ್ಲರೂ ರಾಜಕೀಯವಾಗಿ ಸಂಘಟಿತರಾಗಿ ಒಂದು ಪ್ರದೇಶದಲ್ಲಿ ಕಾನೂನಿನ ಅಡಿನಲ್ಲಿ ಸಂಘಟಿತರಾಗಿದ್ದೇವೆ. ಅದಕ್ಕೆ ಅದನ್ನ ನಾವು ರಾಜ್ಯ ಅಂತ ಹೇಳಿ ಕರೀತೇವೆ. ರಾಜ್ಯಕ್ಕೆ ಗಡಿಗಳಿವೆ, ಎಲ್ಲೆಗಳಿವೆ, ಮೇರೆಗಳಿವೆ, ನಿರ್ಬಂಧಗಳಿದ್ದಾವೆ. ಆದ್ರೆ ರಾಷ್ಟ್ರಕ್ಕೆ ನಿರ್ಬಂಧಗಳಿಲ್ಲ. ನಮ್ಮ ಭಾರತದ ರಾಷ್ಟ್ರ ಎಲ್ಲೆಲ್ಲಿಯವರೆಗೆ ಹಬ್ಬಿದೆ. ಅಮೆರಿಕದ ದೇಶದಲ್ಲಿ ಹೋಗಿ ಭಾರತೀಯರು ನೆಲೆಸಿದ್ದಾರೆ, ಕೆನಡಾದಲ್ಲಿ ನೆಲೆಸಿದ್ದಾರೆ, ಸೌದಿ ಅರೇಬಿಯಾದಲ್ಲಿ ನೆಲೆಸಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಜಪಾನ್ನಲ್ಲಿದ್ದಾರೆ, ಚೀನಾದಲ್ಲಿದ್ದಾರೆ, ತೈವಾನ್ನಲ್ಲಿದ್ದಾರೆ, ವಿಶ್ವದ ಎಲ್ಲಾ ದೇಶಗಳಲ್ಲೂ ಇದ್ದಾರೆ. ಅವರಾರೂ ಕೂಡ ಆ ದೇಶಕ್ಕೆ ಹೋಗಿ 100 ವರ್ಷಗಳಾಗಿದ್ರು, ಒಂದೊಂದು ತಲೆಮಾರು ಕಳೆದಿದ್ರು ಕೂಡ ಅವರ ಮನೆಯಲ್ಲಿ ನಾವಿಲ್ಲಿ ಯಾವಾಗ ದೀಪಾವಳಿಯನ್ನ ಮಾಡ್ತೇವೋ ಅವರು ಅಲ್ಲಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ, ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾರೆ, ಶ್ರಾವಣದ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ, ಬಸವ ಜಯಂತಿಯನ್ನ ಆಚರಣೆಯನ್ನ ಮಾಡ್ತಾರೆ. ಅವರೆಲ್ಲ ಅಲ್ಲಿ ಹೋಗಿ 100 ವರ್ಷಗಳಾಗಿದೆ. ಅಲ್ಲಿ ಈಗ ಜೀವಂತವಾಗಿ ಇರ್ತಕ್ಕಂಥವ್ರು ಯಾರು ಕೂಡ ಭಾರತವನ್ನ ಒಂದು ಸಾರಿಯೂ ನೋಡಿಲ್ಲ, ಕಣ್ಣಿನಿಂದಲೂ ಕೂಡ ನಮ್ಮ ಭಾರತವನ್ನ ಅವರು ನೋಡಿಲ್ಲ. ಆದರೂ ಕೂಡ ನಮ್ಮ ಭಾರತೀಯ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಆಚರಣೆಯನ್ನ ಅಲ್ಲಿ ಜೀವಂತವಾಗಿ ಇಟ್ಟಿದ್ದಾರೆ. ಪ್ರತಿ ಹೊರದೇಶದಲ್ಲಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಭಾರತೀಯರು ಏನನ್ನ ಬಯಸ್ತಾರೆ ಅಂದ್ರೆ, ತಮ್ಮ ಮಕ್ಕಳು ಪ್ರಾಯಕ್ಕೆ ಬಂದ್ರೆ ಆತ ಯಾವುದೇ ಜಾತಿಗೆ ಸೇರಿದವನಾಗಿರ್ಲಿ, ಧರ್ಮಕ್ಕೆ ಸೇರಿದವನಾಗಿರ್ಲಿ, ಅವನು ಯಾವುದೇ ಜಾತಿಗೆ ಧರ್ಮಕ್ಕೆ ಸೇರಿದವನೇ ಆಗಿರಲಿ, ಭಾರತೀಯ ಮೂಲದವನು ನನಗೆ ಅಳಿಯನಾಗಿ ಸಿಗಲಿ, ಭಾರತೀಯ ಮೂಲದವಳು ನನಗೆ ಸೊಸೆಯಾಗಿ ಸಿಗಲಿ ಅಂತ ಹೇಳಿ ಬಯಸ್ತಾರೆ. ಆ ಭಾರತೀಯ ಸಂಸ್ಕಾರ, ಸಂಸ್ಕೃತಿ, ಆಚರಣೆಯನ್ನ ಜೀವಂತವಾಗಿ ಇರಿಸುವ ಪ್ರಕ್ರಿಯೆ ಏನಿದೆಯಲ್ಲ, ಅದನ್ನ ನಾವು ರಾಷ್ಟ್ರ ಅಂತ ಹೇಳ್ತೇವೆ. ನಮ್ಮ ಬಯಕೆಗಳಲ್ಲಿ ರಾಷ್ಟ್ರ ಇದೆ, ನಮ್ಮ ಭಾವನೆಗಳಲ್ಲಿ ರಾಷ್ಟ್ರ ಇದೆ, ನಮ್ಮ ಜೀವನ ಶೈಲಿಯಲ್ಲಿ ರಾಷ್ಟ್ರ ಇದೆ, ನಾವು ಆಡುವ ಭಾಷೆಯಲ್ಲಿ ರಾಷ್ಟ್ರವಿದೆ. ಅದನ್ನ ನಾವು ರಾಷ್ಟ್ರೀಯ ಪ್ರಜ್ಞೆ ಅಥವಾ ರಾಷ್ಟ್ರೀಯ ಭಾವನೆ ಅಂತ ಹೇಳಿ ನಾವು ಅದನ್ನ ಕರೀತೇವೆ. ಹಾಗಾಗಿ ರಾಜ್ಯ ಒಂದು ರಾಜಕೀಯ ವ್ಯವಸ್ಥೆ, ರಾಷ್ಟ್ರ ಒಂದು ಮಾನಸಿಕವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿದೆ. ನಿಮ್ಮ ಬುಕ್ ನಲ್ಲಿ ನಾನು ಮೊನ್ನೆ ಹೇಳ್ಕೊಟ್ಟ ತರ 2 ಭಾಗಗಳನ್ನ ಮಾಡ್ಕೊಳ್ಳಿ, ಪೇಜ್ ಅನ್ನ ಮಡಚಿ.
ಒಂದು ಕಡೆಗೆ ರಾಜ್ಯ, ಮತ್ತೊಂದು ಕಡೆಗೆ ರಾಷ್ಟ್ರ. ಒಂದು ಕಡೆಗೆ ರಾಜ್ಯ, ಮತ್ತೊಂದು ಕಡೆಗೆ ರಾಷ್ಟ್ರ. ರಾಜ್ಯದ ಕಾಲಂನಲ್ಲಿ ನಂಬರ್ 1 ರಾಜ್ಯ ಒಂದು ರಾಜಕೀಯ ಸಂಘಟನೆ. ರಾಜ್ಯ ಒಂದು ರಾಜಕೀಯ ಸಂಘಟನೆ. ರಾಷ್ಟ್ರ ಎಂಬುದು ಭಾವನಾತ್ಮಕವಾದದ್ದು. ರಾಷ್ಟ್ರ ಎಂಬುದು ಭಾವನಾತ್ಮಕವಾದದ್ದು. ಜನರಲ್ಲಿರುವ, ಅದರಲ್ಲಿ ರಾಷ್ಟ್ರದಲ್ಲಿ ಜನರಲ್ಲಿರುವ ಐಕ್ಯತಾ ಭಾವನೆಯನ್ನ ಪ್ರತಿಬಿಂಬಿಸುತ್ತದೆ. ಈ ರಾಜ್ಯ ಅನ್ನೋದು ನಾವೆಲ್ಲರೂ ನಮ್ಮ ಸಮಾಜವನ್ನ ಸುಸ್ಥಿತಿಯಲ್ಲಿಡಲು ಒಬ್ಬ ನಾಯಕನ ಕೊರತೆ ಇತ್ತು. ಆ ನಾಯಕನನ್ನ ನಾವು ನೇಮಕ ಮಾಡ್ಕೊಂಡ್ವಿ. ಆ ನಾಯಕನೇ ಆಡಳಿತಗಾರನಾದ. ಆತನು ಹೊರಡಿಸಿದ ನಿಯಮಗಳು ಏನಿದ್ವು, ಆ ನಿಯಮಗಳು ಕಾನೂನುಗಳಾದವು. ಒಂದು ಆಡಳಿತ ವ್ಯವಸ್ಥೆಯನ್ನ ರೂಢಿಸಿಕೊಂಡ್ವಿ, ಒಂದು ಕಾನೂನಿನ ಚೌಕಟ್ಟಿಗೆ ನಾವು ಒಳಪಟ್ವಿ. ಅವಾಗ ರಾಜ್ಯದ ನಿರ್ಮಾಣ ಆಯಿತು. ಆದ್ರೆ ರಾಷ್ಟ್ರ ಹಾಗಲ್ಲ. ನಾವೆಲ್ಲರೂ ಒಂದೆನ್ನುವ ಐಕ್ಯತಾ ಭಾವನೆ, ಅದು ಮಾನಸಿಕವಾಗಿ ಇರ್ತಕ್ಕಂಥದ್ದು. ಆ ಭಾವನೆಗಳಲ್ಲಿ ನಾವು ರಾಷ್ಟ್ರವನ್ನ ಗುರುತಿಸ್ತೇವೆ. ಇನ್ನ ಎರಡನೇದು, ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಇದೆ. ರಾಷ್ಟ್ರದ ಕಾಲಂನಲ್ಲಿ ರಾಷ್ಟ್ರಕ್ಕೆ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ರಾಷ್ಟ್ರಕ್ಕೆ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಒಂದು ರಾಜ್ಯ ತನ್ನ ಕಾನೂನುಗಳನ್ನ ಮಾಡುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಾನೂನನ್ನ ಮಾಡಿದ್ದಾರೆ, ಒಂದು ಕಾನೂನನ್ನ ಹೊರಡಿಸಿದ್ದಾರೆ. ಆ ಕಾನೂನು ಯಾರಿಗೆಲ್ಲ ಅನ್ವಯವಾಗ್ತದೆ? ಯಾರಿಗೆಲ್ಲ ಅನ್ವಯ ಆಗ್ತದೆ? ಯಾರಿಗೆ? ಯಾವ ಪ್ರಜೆಗಳಿಗೆ? ಭಾರತದ ಪ್ರಜೆಗಳಿಗೋ ಕರ್ನಾಟಕದ ಪ್ರಜೆಗಳಿಗೋ? ಸರಿಯಾಗಿ ಹೇಳಿ. ಇನ್ನೊಂದ್ಸಲ ಕೇಳ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರವು ಹೊರಡಿಸುವ ಕಾನೂನು ಯಾರಿಗೆಲ್ಲ ಅನ್ವಯವಾಗುತ್ತದೆ? ಭಾರತ ಸರ್ಕಾರ ಹೊರಡಿಸುವ ಕಾನೂನು ಯಾರಿಗೆಲ್ಲ ಅನ್ವಯ ಆಗ್ತದೆ? ಭಾರತದ ಚೌಕಟ್ಟಿನಲ್ಲಿ ವಾಸವಾಗಿರುವ, ಭಾರತದ ಭೂಪ್ರದೇಶದೊಳಗೆ ವಾಸವಾಗಿರುವ ಎಲ್ಲಾ ಸಂಘ ಸಂಸ್ಥೆಗಳು, ವ್ಯಕ್ತಿ, ಜನ ಸಮುದಾಯವೆಲ್ಲರಿಗೂ ಕೂಡ ಅದು ಸಮಾನವಾಗಿ ಅನ್ವಯ ಆಗ್ತದೆ. ಮುಂಬೈನಲ್ಲಿರೋರಿಗೆ ಅನ್ವಯ ಆಗ್ತದ? ಆಗುತ್ತಾ? ಆಗಲ್ವೋ? ಆಗುತ್ತೆ. ಯಾಕೆ? ಮುಂಬೈಯಲ್ಲಿದೆ, ಭಾರತದ ಒಳಗೆ ಇದೆ. ಬೆಂಗಳೂರಾಗಿರೋರ್ಗೆ ಆಗ್ತದ? ಆಗ್ತದೆ.
ಜಪಾನ್ ನಲ್ಲಿ ಇರೋರಿಗೆ ಆಗ್ತದ? ಅನ್ವಯ ಆಗ್ತದ ಕಾನೂನು? ಇಲ್ಲ. ಅಂದ್ರೆ ಒಂದು ರಾಜ್ಯ ತನ್ನ ಸೀಮಿತ ಅಧಿಕಾರ ವ್ಯಾಪ್ತಿಯನ್ನ ಹೊಂದಿದೆ, ತನ್ನ ಭೂಪ್ರದೇಶದ ಒಳಗೆ ಮಾತ್ರ ಅನ್ವಯವಾಗುವಂತೆ ಕಾನೂನುಗಳನ್ನ ರಚಿಸುವ ಅಧಿಕಾರವನ್ನ ಹೊಂದಿದೆ. ಆದರೆ ರಾಷ್ಟ್ರ ಹಾಗಲ್ಲ. ಆ ರಾಷ್ಟ್ರೀಯ ಭಾವನೆಗಳು ಎಲ್ಲೆಲ್ಲಿಯವರೆಗೆ ಹಬ್ಬುತ್ತವೆಯೋ ಅಲ್ಲಲ್ಲಿಯವರೆಗೆ ನಮ್ಮ ಭಾರತೀಯತೆ ಇದೆ. ಜಪಾನ್ ನಲ್ಲಿರೋರು ದೀಪಾವಳಿಯನ್ನ ಆಚರಣೆ ಮಾಡ್ತಾರೆ, ಕೆನಡಾದಲ್ಲಿರೋರು ದೀಪಾವಳಿಯನ್ನ ಗಣಪತಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ, ಅಬುದಾಬಿಯಲ್ಲಿ ಇರ್ತಕ್ಕಂಥವ್ರು ಶ್ರಾವಣ ಮಾಸವನ್ನ ಆಚರಣೆಯನ್ನು ಮಾಡ್ತಾರೆ. ಅಲ್ಲಲ್ಲಿಗೆ ನಮ್ಮ ಸಂಸ್ಕೃತಿ ಹಬ್ಬುತ್ತೋ, ಅಲ್ಲಲ್ಲಿಗೆ ನಮ್ಮ ರಾಷ್ಟ್ರೀಯತೆ ಹಬ್ಬುತ್ತು. ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿ ತನ್ನ ಮಗಳನ್ನ ಭಾರತೀಯ ಸಂಪ್ರದಾಯದ ಪ್ರಕಾರ ವಿವಾಹವನ್ನ ಅಲ್ಲಿಯೇ ಆ ನೆಲದಲ್ಲಿಯೇ ಮಾಡ್ತಾನೆ. ಅಂದ್ರೆ ಆ ಸಾಂಪ್ರದಾಯಿಕವಾದಂತ ಏಕತೆಯಲ್ಲಿ ಮತ್ತೆ ನಾವು ಭಾರತೀಯ ರಾಷ್ಟ್ರೀಯತೆಯನ್ನ ನಾವಲ್ಲಿ ಕಂಡ್ವಿ, ಆ ಭಾವನೆಗಳನ್ನ ನಾವಲ್ಲಿ ಕಂಡ್ವಿ. ಅದು ಅಮೆರಿಕದ ನೆಲದ ಮೇಲೆ, ಅದು ಅಮೆರಿಕದ ನೆಲದ ಮೇಲೆ, ಜಪಾನಿನ ನೆಲದ ಮೇಲೆ, ಚೀನಾದ ನೆಲದ ಮೇಲೆ ನಮ್ಮ ರಾಷ್ಟ್ರೀಯತೆಯನ್ನ ನಾವಲ್ಲಿ ಗುರುತಿಸ್ಕೊಂಡ್ವಿ. ಹಾಗಾಗಿ ರಾಜ್ಯಕ್ಕೆ ಭೂಪ್ರದೇಶದ ಅವಶ್ಯಕತೆ ಇದೆ, ರಾಷ್ಟ್ರಕ್ಕೆ ಭೂಪ್ರದೇಶದ ಅವಶ್ಯಕತೆ ಇಲ್ಲ. ಇನ್ನ ನೆಕ್ಸ್ಟ್ ಒನ್, ರಾಜ್ಯಕ್ಕೆ ಸರ್ಕಾರವೆಂಬ ಯಂತ್ರಾಂಗವಿದೆ. ರಾಜ್ಯಕ್ಕೆ ಸರ್ಕಾರವೆಂಬ ಯಂತ್ರಾಂಗವಿದೆ. ರಾಷ್ಟ್ರದ ಕಾಲಂನಲ್ಲಿ ರಾಷ್ಟ್ರಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ರಾಷ್ಟ್ರಕ್ಕೆ ಸರ್ಕಾರದ ಅವಶ್ಯಕತೆ ಇಲ್ಲ. ಈಗ ರಾಜ್ಯವನ್ನ ಸುಸ್ಥಿತಿಯಲ್ಲಿಡಲು, ರಾಜ್ಯದ ಕೆಲಸಗಳನ್ನ ಮಾಡಿಕೊಂಡು ಹೋಗಲು ರಾಜ್ಯವು ಸರ್ಕಾರವೆಂಬ ಒಬ್ಬ ಯಂತ್ರಾಂಗವನ್ನ ಹೊಂದಿದೆ. ಸರ್ಕಾರ ಅಂತಕ್ಕಂಥ ಒಬ್ಬ ನಿಯೋಗಿಯನ್ನ, ಏಜೆಂಟನನ್ನ ಹೊಂದಿದೆ. ಆದರೆ ರಾಷ್ಟ್ರಕ್ಕೆ ಆ ತರದ ಯಾವುದೇ ಏಜೆಂಟ್ ಆಗಲಿ, ಸರ್ಕಾರವೆನ್ನುವ ಯಾವುದೇ ಒಂದು ಯಂತ್ರಾಂಗವಾಗಲಿ, ಒಬ್ಬ ಏಜೆಂಟ್ ಆಗಲಿ, ನಿಯೋಗಿ ಆಗಲಿ ಇಲ್ಲ, ಬೇಕಿಲ್ಲ. ಅದು ತನ್ನ ಕೆಲಸಗಳನ್ನ ರಾಷ್ಟ್ರ ತಾನೇ ಮಾಡ್ಕೊಳ್ತದೆ, ಅದನ್ನ ಬೇರೆಯವರು ಮಾಡ್ಬೇಕನ್ನುವ ಒಂದು ನಿಯಮ ಇಲ್ಲಿ ಇಲ್ಲ. ನೆಕ್ಸ್ಟ್, ರಾಜ್ಯ ಪರಮಾಧಿಕಾರ ಹೊಂದಿರುವ, ರಾಜ್ಯ ಪರಮಾಧಿಕಾರ ಹೊಂದಿರುವ ಶ್ರೇಷ್ಠ ಸಂಸ್ಥೆ. ರಾಷ್ಟ್ರದ ಕಾಲಂನಲ್ಲಿ ರಾಷ್ಟ್ರಕ್ಕೆ ಪರಮಾಧಿಕಾರವಿಲ್ಲ. ರಾಷ್ಟ್ರಕ್ಕೆ ಪರಮಾಧಿಕಾರ ಇಲ್ಲ. ನಾವೀಗಾಗಲೇ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೇವೆ, ಯಾರು ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನ ಏನಂತ ಕರಿತೀವಿ? ಪರಮಾಧಿಕಾರ ಅಂತ ಹೇಳಿ ಕರಿತೀವಿ. ಏನದು ಶ್ರೇಷ್ಠವಾದಂತ ಅಧಿಕಾರ? ಯಾರು ಪ್ರಶ್ನಿಸಲಾರದ ಅಧಿಕಾರ, ಯಾರು ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಅಂತ ಹೇಳಿ ಕರೆದ್ವಿ. ಆ ಅಧಿಕಾರವನ್ನ ಹೊಂದಿರುವುದರಿಂದ ರಾಜ್ಯ ಶ್ರೇಷ್ಠವಾದಂತ ಸಂಸ್ಥೆ. ರಾಜ್ಯ ಏನ್ ಮಾಡ್ತದೆ? ತನ್ನ ಕಾನೂನುಗಳನ್ನ ಯಾರಾದರೂ ಉಲ್ಲಂಘಿಸಿದರೆ, ಪಾಲಿಸುವುದಿಲ್ಲವೆಂದರೆ, ಬಲವಂತವಾಗಿ ಆದರೂ ಸರಿಯೇ ಆ ಕಾನೂನುಗಳನ್ನ ಎಲ್ಲರೂ ಒಪ್ಪಿಕೊಳ್ಳುವಂತೆ ಮಾಡುವ ಧೀ ಶಕ್ತಿಯೊಂದಿದೆ. ಆ ಶಕ್ತಿಯೇ ಪರಮಾಧಿಕಾರ. ನಮಗೆ ಈ ಶಿಕ್ಷೆ ನನಗೆ ಬೇಡ ಅಂದ್ರೆ ಅದನ್ನ ಬಿಡೋದಿಲ್ಲ.
ಆ ಶಿಕ್ಷೆಯನ್ನ ಬಲವಂತವಾಗಿ, ಅವನಿಗೆ ಇಷ್ಟವಿರದಿದ್ದರೂ ಕೂಡ, ಅಪರಾಧಿಗೆ ಇಷ್ಟವಿರದಿದ್ದರೂ ಕೂಡ ಬಲವಂತವಾಗಿ ಆದರೂ ಸರಿಯೇ ಆತನ ಮೇಲೆ ರಾಜ್ಯದ ನಿಯಮಗಳನ್ನ, ಕಾನೂನುಗಳನ್ನ ಹೇರುವ ಶಕ್ತಿ ರಾಜ್ಯಕ್ಕಿದೆ. ಅದನ್ನೇ ನಾವು ಪರಮಾಧಿಕಾರ ಅಂತ ಹೇಳಿ ಕರಿತೇವೆ. ಆದ್ರೆ ರಾಷ್ಟ್ರಕ್ಕೆ ಈ ತರದ ಯಾವ ಅಧಿಕಾರವೂ ಕೂಡ ಇಲ್ಲ. ರಾಷ್ಟ್ರೀಯ ಭಾವನೆಗಳಲ್ಲಿ ಯಾವುದೂ ಕೂಡ ಕಂಪಲ್ಸರಿ ಅಲ್ಲ. ಯಾವುದು ಕೂಡ ಕಂಪಲ್ಸರಿ ಅಲ್ಲ. ನಾವು ದೇವಸ್ಥಾನದ ಮುಂದೆ ಹಾದು ಹೋಗ್ತಾ ಇರ್ಬೇಕಾದ್ರೆ ನಮಸ್ಕಾರವನ್ನ ಮಾಡ್ಕೊಂಡು ಬರ್ತೇವೆ. ಕೆಲವರು ನಮಸ್ಕಾರ ಮಾಡ್ತಾರೆ, ಕೆಲವರು ನಮಸ್ಕಾರವನ್ನ ಮಾಡಲ್ಲ. ಹಾಗೆಂದ ಮಾತ್ರಕ್ಕೆ ದೇವರು, ಗುಡಿಯೊಳಗಿನ ದೇವರು ಎದ್ದು ಬಂದು ಅಡ್ಡ ಹಾಕಿ ನನಗೇಕೆ ನಮಸ್ಕಾರ ಹಾಕಿಲ್ಲ ಅಂತ ಹೇಳಿ ಯಾವ ದೇವರು ಕೂಡ ಇದುವರೆಗೆ ಯಾರನ್ನು ಕೇಳಿಲ್ಲ. ಹೌದು ತಾನೆ? ಹಬ್ಬವನ್ನ ಆಚರಣೆ ಮಾಡ್ತೀವಿ. ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಆಚರಿಸ್ತಾರೆ. ಕೆಲವು ಮನೆಯಲ್ಲಿ ಯಾವುದೋ ಕಾರಣಗಳಿಗಾಗಿ ಆಚರಣೆಯನ್ನ ಮಾಡೋದಿಲ್ಲ ಕೆಲವು ಸಾರಿ. ಹಾಗೆಂದ ಮಾತ್ರಕ್ಕೆ ಒಂದಿಡೀ ಸಮುದಾಯ ಅವರನ್ನ ನೀವು ಯಾಕೆ ಹಬ್ಬವನ್ನ ಮಾಡಿಲ್ಲವೆಂದು ಯಾರೂ ಅವರನ್ನ ಅಬ್ಜೆಕ್ಷನ್ ಹಾಕಿಲ್ಲ. ಇದೊಂದು ಐಚ್ಛಿಕವಾಗಿರ್ತಕ್ಕಂತ ಒಂದು ವಿಷಯ ರಾಷ್ಟ್ರ ಅನ್ನೋದು. ಅಲ್ಲಿ ಪರಮಾಧಿಕಾರವಿಲ್ಲ. ನಮ್ಮನ್ನ ಶಿಕ್ಷಿಸುವ, ದಂಡಿಸುವ, ನಮ್ಮನ್ನ ಬಲವಂತವಾಗಿ ಆ ನಿಯಮಗಳನ್ನ ಪಾಲನೆಯನ್ನು ಮಾಡುವಂತೆ ಮಾಡುವ ಯಾವ ಅಧಿಕಾರವೂ ಕೂಡ ರಾಷ್ಟ್ರದಲ್ಲಿ ಇಲ್ಲ. ಇನ್ನ ನೆಕ್ಸ್ಟ್ ಒನ್, ರಾಜ್ಯದ ಕಾಲಂನಲ್ಲಿ ರಾಜ್ಯ ಭೌತಿಕವಾದದ್ದು. ರಾಜ್ಯ ಭೌತಿಕವಾದದ್ದು, ಕಣ್ಣಿಂದ ಕಾಣಬಹುದು, ಕಣ್ಣಿಂದ ಕಾಣಬಹುದು. ರಾಷ್ಟ್ರದ ಕಾಲಂನಲ್ಲಿ ರಾಷ್ಟ್ರ ಮಾನಸಿಕವಾದದ್ದು. ಕಣ್ಣಿಂದ ಕಾಣಲಾಗದು, ಕಣ್ಣಿಂದ ಕಾಣಲಾಗದು. ರಾಜ್ಯ ಇಲ್ಲಿ ಭೌತಿಕವಾದದ್ದು. ರಾಜ್ಯಕ್ಕೊಂದು ನಿರ್ದಿಷ್ಟವಾದ ಭೂಪ್ರದೇಶ ಇದೆ. ತಾನು ಸರ್ಕಾರವೆಂಬ ಯಂತ್ರಾಂಗವನ್ನ ಹೊಂದಿದೆ. ಆ ಸರ್ಕಾರವನ್ನ ನಾವೇ ಆಯ್ಕೆ ಮಾಡ್ತಾ ಇದ್ದೇವೆ. ಆಯ್ಕೆಯ ಪ್ರಕ್ರಿಯೆಗಳನ್ನು ಕೂಡ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ನಮ್ಮಿಂದ ಗೆದ್ದು ಹೋಗಿರ್ತಕ್ಕಂಥ, ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಸದಸ್ಯರೆಲ್ಲರೂ ಶಾಸಕಾಂಗದಲ್ಲಿ ಕುಳಿತು ಚರ್ಚೆಯಲ್ಲಿ ಭಾಗವಹಿಸಿ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ನಾವು ಅದನ್ನ ಕಣ್ಣಿನಿಂದ ನೋಡಬಹುದು. ಶಾಸಕಾಂಗ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ. ಅದನ್ನು ಕೂಡ ನಾವು ಕಣ್ಣಿನಿಂದ ನೋಡಬಹುದು. ಉಲ್ಲಂಘನೆ ಮಾಡಿರ್ತಕ್ಕಂಥವರನ್ನ ವಿಚಾರಣೆಯನ್ನ ನ್ಯಾಯಾಂಗ ಮಾಡ್ತಾ ಇದೆ. ಅದನ್ನು ಕೂಡ ಕಣ್ಣಿನಿಂದ ನೋಡಬಹುದು. ಶಿಕ್ಷೆ ವಿಧಿಸುವುದನ್ನು ಕೂಡ ಕಣ್ಣಿನಿಂದ ನೋಡಬಹುದು. ಆದರೆ ರಾಷ್ಟ್ರವನ್ನ ಕಣ್ಣಿನಿಂದ ನೋಡಲಾಗದು. ನಿಮ್ಮೆಲ್ಲರಿಗೂ ಭಾರತದ ಮೇಲೆ ದೇಶಭಕ್ತಿ ಇದೆಯೋ ಇಲ್ಲವೋ? ಇದೆ. ಎಷ್ಟಿದೆ? ಎಷ್ಟು ಗ್ರಾಮ್ನಲ್ಲಿ ಇದೆ? ಎಷ್ಟು ಕೆಜಿ ಇದೆ? ನೀವೆಲ್ಲ ಆವರೇಜ್ 50-55 ಕೆಜಿ ತೂಕ ತೂಗ್ತಕ್ಕಂಥವ್ರು ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ದೇಶಭಕ್ತಿ ಎಷ್ಟು ಕೆಜಿ, ಎಷ್ಟು ಕ್ವಿಂಟಾಲ್ ಹೇಳಿಕಾಗ್ತದೇನದ್ನ? ಇಲ್ಲ. ತೋರಲಾಗದು, ಹೇಳಲಾಗದು, ಕಾಣಲಾಗದು. ಅದು ಭಾವನೆಗಳಲ್ಲಿ ಇರ್ತಕ್ಕಂಥದ್ದು, ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಮನಸ್ಸಿನ ಪುಟಗಳನ್ನ ತೆಗೆದು ತೋರಲಾಗದು. ಹಿಂದೆ ರಾಮಾಯಣದ ಕಾಲದಲ್ಲಿ ಹನುಮಂತನನ್ನ, ಆಂಜನೇಯನನ್ನ ಯಾರೋ ಕೇಳಿದ್ರಂತೆ, ನಿನ್ನ ಪ್ರಭುವನ್ನ ನೀನು ಶ್ರೀರಾಮ ಅಂತ ಹೇಳಿ ಕರಿತೀಯಲ್ಲ, ಶ್ರೀರಾಮ ಎಲ್ಲಿದ್ದಾನೆ ಅಂತ. ಅವಾಗ ಆಂಜನೇಯ ಹೇಳದಂತೆ, ನನ್ನೊಳಗೆ ಇದ್ದಾರೆ, ನನ್ನ ಸ್ವಾಮಿ ನನ್ನೊಳಗೆ ಇದ್ದಾರೆ ಅಂತ. ತೆಗೆದು ತೋರಿಸು ಅಂದಾಗ ಆತ ಎದೆಯನ್ನ ಸೀಳಿ ತೋರಿಸಿದ್ನಂತೆ. ಅಲ್ಲಿ ಒಳಗೆ ರಾಮ ಮತ್ತು ಸೀತೆ ಇದ್ರಂತೆ. ಇಂಥದ್ದೊಂದು ಕತೆ ಇದೆ, ನೀವು ಕೇಳಿದ್ದೀರಿ, ಅಂತ ಫೋಟೋಗಳನ್ನು ನೀವು ನೋಡಿದ್ದೀರಿ. ಹಾಗೆ ನಿಮ್ಮಲ್ಲಿ ಎಷ್ಟು ರಾಷ್ಟ್ರಭಕ್ತಿ ಇದೆ ಅದನ್ನ ತೋರಲಾಗುತ್ತದೆಯೇ? ತೋರ್ಲಿಕ್ಕೆ ಸಾಧ್ಯ ಇದೆಯೇ? ಇಲ್ಲ. ಅದನ್ನ ಪ್ರಮಾಣವಾರು ಹೇಳಲಿಕ್ಕೆ ಆಗ್ತದೆಯೇ? ಇಲ್ಲ. ನಾವು ಅದನ್ನ ಕೆಜಿಯಲ್ಲಿ, ತೂಕದಲ್ಲಿ, ಕ್ವಿಂಟಾಲ್ನಲ್ಲಿ, ಮೀಟರ್ಗಳಲ್ಲಿ, ಅಡಿಗಳಲ್ಲಿ ಅದನ್ನ ಹೇಳಲಿಕ್ಕೆ ಆಗದು. ಹಾಗಾಗಿ
ಇದೊಂದು ರಾಷ್ಟ್ರ ಎನ್ನುವುದು ಮಾನಸಿಕವಾಗಿರ್ತಕ್ಕಂಥ ಸಂಸ್ಥೆ. ಅದನ್ನ ತೋರಲಾಗದು, ಕಾಣಲಾಗದು, ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಅದನ್ನ ಯಾರಿಗೂ ಕೂಡ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಮಾನಸಿಕ ವ್ಯವಸ್ಥೆಯೇ ರಾಷ್ಟ್ರ.